ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಹುಣಸೆಹಣ್ಣು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ಬಿಸಿಗಾಲದಲ್ಲಿ ರಾಜಸ್ಥಾನದಲ್ಲಿ ಬಹಳ ಮಾಡ್ಕೊಡಿತಾರೆ, ಆ ತರ ನಾನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು 2 ಸ್ಪೂನ್ ಅಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ನೆನೆಲಿಕ್ಕೆ ಇಡೋಣ. ಫಸ್ಟ್ ತೊಳ್ಕೊಳ್ಳೋಣ. ಇದು ಒಂದು ಅರ್ಧ ತಾಸಷ್ಟು ನೆನಿಬೇಕು. ಇವಾಗ ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ. ಇವಾಗ ಇದು ಹುಣಸೆಹಣ್ಣು ಸೋಸ್ಕೊಳ್ಳೋಣ. ನೋಡಿ, 1 ತಾಸದಷ್ಟು ನೆನೆಸಿಟ್ಟಿದ್ದೆಲ್ಲ ಇವಾಗ ಒಂದು ಕಂಟೈನರ್ಗೆ ಸೋಸ್ತಾ ಇದ್ದೇನೆ ನಾನು. ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ. ಮತ್ತೆ ಇದು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಖಾರದ ಪುಡಿ. ನೀವು ಬೇಕಾದ್ರೆ ಕರಿಮೆಣಸು ಪುಡಿ ಹಾಕೋಬಹುದು, ಪೆಪ್ಪರ್ ಪೌಡರ್. ನಾನು ಹಾಕಿಲ್ಲ ಫ್ರೆಂಡ್ಸ್. ಇವಾಗ ಸರ್ವಿಂಗ್ ಗ್ಲಾಸಿಗೆ ಹಾಕೊಳ್ಳೋಣ. ಇದಕ್ಕೆ ಐಸ್ ಕ್ಯೂಬ್ ಹಾಕೊಳ್ಳೋಣ. ಒಂದು 4. ಬನ್ನಿ ಫ್ರೆಂಡ್ಸ್, ಇದು ಮಸ್ತ್ ಆದಂತ ಹುಣಸೆಹಣ್ಣು ಜ್ಯೂಸ್ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಡ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕಾಗಿ.